ನಮಸ್ಕಾರ ವೀಕ್ಷಕರೇ. ಎಷ್ಟೋ ವರ್ಷಗಳ ನಂತರ ತಾನು ಹುಟ್ಟಿ ಬೆಳೆದ ಮನೆಗೆ ಮರಳುವಾಗ ಯಾರೇ ಆದರೂ ಎದೆಯಲ್ಲಿ ಒಂದು ಕನಸು, ಕಣ್ಣಲ್ಲಿ ಒಂದು ಹನಿ ನೀರು ಇಟ್ಟುಕೊಂಡು ಬಂದಿರುತ್ತಾರೆ. ಆದರೆ ಇಂದು ನಾವು ಹೇಳ ಹೊರಟಿರುವ ಈ ಸತ್ಯ ಘಟನೆಯಲ್ಲಿ ಮನೆಗೆ ಬಂದ ತಮ್ಮನನ್ನು ಕಂಡ ಅಣ್ಣ ಸಂತೋಷ ಪಡಲಿಲ್ಲ. ಬದಲಿಗೆ ಹೊಸ್ತಿಲ ಮೇಲೆ ಕಾಲಿಡುತ್ತಿದ್ದಂತೆಯೇ ತೊಲಗು ಇಲ್ಲಿಂದ ಎಂದು ಅಬ್ಬರಿಸಿ ಅಟ್ಟಿದನು. ರಕ್ತ ಹಂಚಿಕೊಂಡು ಹುಟ್ಟಿದ ಅಣ್ಣನ ಇಷ್ಟೊಂದು ಕ್ರೂರತನಕ್ಕೆ ಕಾರಣವೇನು? ಆತ ಕಟುಕನ, ಅಥವಾ ಆ ಸಿಟ್ಟಿನ ಹಿಂದೆ ದಶಕಗಳ ಕಾಲ ಅನುಭವಿಸಿದ ನರಕ ಯಾತನೆಯ ಕತೆ ಇದೆಯೇ? ಬನ್ನಿ ಇಂದಿನ ಕಥೆಯೊಳಗೆ ಹೋಗೋಣ. ಒಂದು ಪುಟ್ಟ ಹಳ್ಳಿ. ಅಲ್ಲಿ ನಾಗೇಶ್ವರ ಮತ್ತು ರಾಮೇಶ್ವರ ಎಂಬ ಅಣ್ಣ ತಮ್ಮಂದಿರ ಸಂಸಾರವಿತ್ತು. ನಾಗೇಶ್ವರನಿಗೆ ಮದುವೆಯಾಗಿ ಗೋದಾವರಿ ಎಂಬ ಗುಣವಂತ ಹೆಂಡತಿ, 4 ಪುಟ್ಟ ಮಕ್ಕಳಿದ್ದರು. ಆದರೆ ನಾಗೇಶ್ವರನಿಗೆ ಆ ಸುಂದರ ಸಂಸಾರದ ಬೆಲೆ ತಿಳಿಯಲಿಲ್ಲ. ಸಂಸಾರದ ಜಂಜಾಟದಲ್ಲಿ ಸಿಲುಕಿ ಜವಾಬ್ದಾರಿಯನ್ನು ನಿಭಾಯಿಸಲಾರದೆ ಹೆಂಡತಿ ಮಕ್ಕಳನ್ನು ನಡುನೀರಿನಲ್ಲಿ ಕೈಬಿಟ್ಟನು. ನನಗೆ ಈ ಸಂಸಾರ ಬೇಡ, ಈ ಮಕ್ಕಳು ಬೇಡ ಎಂದು ಒಂದೇ ಮಾತಿನಲ್ಲಿ ಹೇಳಿ ಆತ ಹುಬ್ಬಳ್ಳಿಗೆ ಓಡಿ ಹೋದಾಗ ಮಕ್ಕಳು ಇನ್ನೂ ಹಸುಗೂಸುಗಳು. ಆ ಕ್ಷಣದಲ್ಲಿ ಗೋದಾವರಿಯ ಸ್ಥಿತಿ ಹೀಗಾಗಿರಬೇಡ. ಹೆಂಡತಿಯ ಕಣ್ಣೀರು, ಮಕ್ಕಳ ಹಸಿವಿನ ಕೂಗು ಯಾವುದೂ ನಾಗೇಶ್ವರನಿಗೆ ಕೇಳಿಸಲಿಲ್ಲ. ನಾಗೇಶ್ವರ ಹೋದ ಮೇಲೆ ಗೋದಾವರಿ ಅಕ್ಷರಶಃ ಬೀದಿಗೆ ಬಿದ್ದಳು. ಆಕೆಯ ತವರು ಮನೆಯವರು ಬಡವರಾಗಿದ್ದರು. ಮಗಳ ಮೇಲಿನ ಪ್ರೀತಿಯಿಂದ ತಮ್ಮ ಪುಟ್ಟ ಮುರುಕಲು ಗುಡಿಸಲಿನಲ್ಲಿ ಜಾಗ ನೀಡಿದರು. ಒಂದು ಹೊತ್ತಿನ ಊಟಕ್ಕೂ ಸಂಚಕಾರ ಬಂದಾಗ ಗೋದಾವರಿ ಧೃತಿಗೆಡಲಿಲ್ಲ. ಪರರ ಮನೆಯಲ್ಲಿ ಪಾತ್ರೆ ತೊಳೆದಳು, ಗದ್ದೆಗಳಲ್ಲಿ ಕೂಲಿ ಕೆಲಸ ಮಾಡಿದಳು. ಬಿಸಿಲು ಎನ್ನದೆ, ಮಳೆ ಎನ್ನದೆ ತನ್ನ ಮಕ್ಕಳ ಹೊಟ್ಟೆ ತುಂಬಿಸಲು ಬೆವರು ಸುರಿಸಿದಳು. ತನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಬಲಿಕೊಟ್ಟ ಆ ತಾಯಿಗೆ ಒಂದೇ ಗುರಿಯಿತ್ತು: ತನ್ನ ಮಕ್ಕಳು ಅನಾಥರಾಗಬಾರದು. ಅವರು ಗೌರವದಿಂದ ಬದುಕಬೇಕು. ಮಕ್ಕಳು ಬೆಳೆಯುತ್ತಿದ್ದರು. ತಮ್ಮ ತಾಯಿ ಅನುಭವಿಸುತ್ತಿದ್ದ ಕಷ್ಟ ಅವರ ಕಣ್ಣೆದುರಿಗೆ ಇತ್ತು. ಹರಿದ ಬಟ್ಟೆ, ಅರೆಹೊಟ್ಟೆ, ಊಟದ ನಡುವೆಯೂ ದೊಡ್ಡ ಮಗಳು ಸಂಗೀತ ಅದ್ಭುತವಾಗಿ ಓದುತ್ತಿದ್ದಳು. ಅಮ್ಮನ ಕಣ್ಣೀರನ್ನು ಕಂಡ ಸಂಗೀತ, ನಾನು ಓದಿ ನನ್ನ ತಮ್ಮ ತಂಗಿಯರನ್ನು ದಡ ಸೇರಿಸುತ್ತೇನೆ ಎಂದು ಸಂಕಲ್ಪ ಮಾಡಿದಳು. ಇತ್ತ ಮಗ ವಿಕ್ರಾಂತ್ ತಾಯಿಯ ಶ್ರಮವನ್ನು ಸಹಿಸಲಾರದೆ ತನ್ನ ಚಿಕ್ಕ ವಯಸ್ಸಿನಲ್ಲೇ ಶಾಲೆ ಬಿಟ್ಟು ಅಮ್ಮನ ಜೊತೆ ಕೂಲಿ ಕೆಲಸಕ್ಕೆ ಹೋಗಲಾರಂಭಿಸಿದನು. ಅಮ್ಮ, ನೀನು ಒಬ್ಬಳೇ ಕಷ್ಟಪಡಬೇಡ, ನಾನು ಇದ್ದೇನೆ ಎಂದು ಆ ಪುಟ್ಟ ಹೆಗಲ ಮೇಲೆ ಸಂಸಾರದ ನೊಗವನ್ನು ಹೊತ್ತುಕೊಂಡನು. ಇವರ ಪರಿಶ್ರಮದ ಫಲವಾಗಿ ಮಕ್ಕಳ ವಿದ್ಯಾಭ್ಯಾಸ ಸುಗಮವಾಗಿ ಸಾಗಿತು. ಕಾಲ ಉರುಳಿತು. ಹೀಗಿರುವಾಗ ಒಂದು ದಿನ ಊರಿನ ವರ್ತಕರು ವ್ಯಾಪಾರಕ್ಕಾಗಿ ಹುಬ್ಬಳ್ಳಿಗೆ ಹೋಗಿದ್ದಾಗ ಅಲ್ಲಿ ಆಕಸ್ಮಿಕವಾಗಿ ನಾಗೇಶ್ವರನನ್ನು ಕಂಡಿದ್ದರು. ಊರಿಗೆ ಬಂದವರು ಗೋದಾವರಿಗೆ ಈ ವಿಷಯ ಮುಟ್ಟಿಸಿದರು. ತನ್ನ ಗಂಡ ಬದುಕಿದ್ದಾನೋ ಇಲ್ಲವೋ ಎಂದುಕೊಂಡಿದ್ದ ಗೋದಾವರಿಗೆ ಗಂಡ ಬದುಕಿರುವ ಸುದ್ದಿ ಕೇಳಿ ಸಾಕ್ಷಾತ್ ದೇವರೇ ಎದುರು ಬಂದಷ್ಟು ಸಂತೋಷವಾಯಿತು. ತಕ್ಷಣವೇ ಅವಳು ಹಳ್ಳಿಯ ಮಹಾಬಲನನ್ನು ಕರೆದು, ಅಣ್ಣ, ಈ ಬಾರಿ ನೀನು ಸಂತೆಗೆ ಹೋದಾಗ ಹೇಗಾದರೂ ಮಾಡಿ ಅವರನ್ನು ಭೇಟಿಯಾಗಿ ಬಾ. ಅವರು ಎಲ್ಲಿರುತ್ತಾರೆ ಎಂದು ತಿಳಿದುಕೋ ಎಂದು ವಿನಂತಿಸಿ ತಾನು ಕೂಲಿ ಮಾಡಿ ಉಳಿಸಿದ್ದ ಒಂದಿಷ್ಟು ಹಣವನ್ನು ಅವನ ಕೈಗಿಟ್ಟಳು. ಮುಂದಿನ ವಾರ ಮಹಾಬಲ ಹುಬ್ಬಳ್ಳಿಯ ಮಾರುಕಟ್ಟೆಯಲ್ಲಿ ನಾಗೇಶ್ವರನನ್ನು ಪತ್ತೆ ಹಚ್ಚಿದನು. ಬಹಳ ದಿನಗಳ ನಂತರ ಕಂಡ ನಾಗೇಶ್ವರನನ್ನು ನೋಡಿ ಮಹಾಬಲನಿಗೆ ಅಚ್ಚರಿಯಾಯಿತು. ನಾಗೇಶ್ವರ ಮೊದಲಿನಂತಿರಲಿಲ್ಲ. ನಗರದ ಗಾಳಿ ಅವನಿಗೆ ಬೀಸಿತ್ತು. ಬಾ ನಾಗಣ್ಣ, ಇಬ್ಬರು ಸೇರಿ ಊಟ ಮಾಡೋಣ ಎಂದು ಮಹಾಬಲ ಕರೆದನು. ಆದರೆ ನಾಗೇಶ್ವರ ಬರಲು ಹಿಂದೇಟು ಹಾಕಿದನು. ಏನೋ ಅಳುಕು, ಏನೋ ಗೊಂದಲ ಅವನ ಮುಖದಲ್ಲಿತ್ತು. ಬೇಡಪ್ಪ ಮಹಾಬಲ, ನನಗೆ ಕೆಲಸವಿದೆ ಎಂದು ಜಾರಿಕೊಳ್ಳಲು ಪ್ರಯತ್ನಿಸಿದ. ಆದರೆ ಬಿಡದ ಮಹಾಬಲ, ಹಾಗೆನ್ನಬೇಡ ಅಣ್ಣ, ಎಷ್ಟು ವರ್ಷಗಳಾದವು ನಿನ್ನನ್ನು ನೋಡಿ. ಕನಿಷ್ಠ ಒಂದು ಕಪ್ ಚಹಾ ಆದರೂ ಕುಡಿಯೋಣ ಬಾ ಎಂದು ಅವನ ಕೈ ಹಿಡಿದು ಬಲವಂತವಾಗಿ ಹೋಟೆಲ್ಗೆ ಎಳೆದುಕೊಂಡು ಹೋದನು. ಹೋಟೆಲ್ನಲ್ಲಿ ಚಹಾ ಕುಡಿಯುತ್ತಾ ಮಹಾಬಲ ಕೇಳಿದ, ಏನು ನಾಗಣ್ಣ, ಇಲ್ಲಿ ಏನು ಮಾಡಿಕೊಂಡಿದ್ದೀಯಾ? ಊರಿನ ನೆನಪೇ ಇಲ್ವಾ ನಿನಗೆ? ನಿನ್ನ ಹೆಂಡತಿ ಮಕ್ಕಳು ನಿನ್ನ ದಾರಿ ಕಾಯುತ್ತಿದ್ದಾರೆ. ನಾಗಣ್ಣ ನಿರ್ಲಕ್ಷ್ಯದಿಂದ ಉತ್ತರಿಸಿದ. ಇಲ್ಲಪ್ಪ ಮಾಬ್ಲು, ನಾನು ಊರಿಗೆ ಬರೋದಿಲ್ಲ. ಇಲ್ಲಿ ನಾನು ತುಂಬ ಖುಷಿಯಾಗಿದ್ದೇನೆ. ಒಳ್ಳೆ ಕೂಲಿ ಸಿಗುತ್ತೆ, ನೆಮ್ಮದಿಯಾಗಿ ಸಂಪಾದನೆ ಮಾಡ್ತೀನಿ. ಆ ಹಳ್ಳಿ ಜೀವನ ನನಗೀಗ ಬೇಡ. ಈ ಮಾತನ್ನು ಕೇಳಿ ಮಹಾಬಲನಿಗೆ ಸಿಟ್ಟು ಬಂತು. ಸರಿ, ನೀನು ಬರದಿದ್ದರೆ ಹೋಗಲಿ, ಕನಿಷ್ಠ ಹಣವನ್ನಾದರೂ ಕಳುಹಿಸಬಾರದೆ? ನಿನ್ನ ಹೆಂಡತಿ ತವರು ಮನೆಯಲ್ಲಿ ಬೇರೆಯವರ ಹಂಗಿನಲ್ಲಿ ಮಕ್ಕಳನ್ನು ಸಾಕುತ್ತಿದ್ದಾಳೆ. ಹುಟ್ಟಿಸಿದ ಮಕ್ಕಳಿಗೆ ಜವಾಬ್ದಾರಿ ತೆಗೆದುಕೊಳ್ಳುವುದು ನಿನ್ನ ಧರ್ಮವಲ್ಲವೇ ಎಂದು ಸ್ವಲ್ಪ ಗಟ್ಟಿಯಾಗಿಯೇ ಪ್ರಶ್ನಿಸಿದ. ಮಹಾಬಲನ ನೇರ ಪ್ರಶ್ನೆಗಳಿಂದ ನಾಗೇಶ್ವರನಿಗೆ ಮುಜುಗರವಾಯಿತು. ತನ್ನ ಮರ್ಯಾದೆ ಹೋಗುತ್ತಿದೆ ಎಂದು ಅರಿವಾದ ಕೂಡಲೇ ಅವನು ಅಲ್ಲಿಂದ ತಕ್ಷಣ ಎದ್ದು ಹೊರಟು ಹೋದನು. ಮಹಾಬಲ ಸುಮ್ಮನೆ ಬಿಡಲಿಲ್ಲ. ಅವನು ಹೋಗುವಂತೆ ನಟಿಸಿ ದೂರದಿಂದಲೇ ನಾಗೇಶ್ವರನನ್ನು ಹಿಂಬಾಲಿಸಿದನು. ನಾಗೇಶ್ವರ ಸ್ವಲ್ಪ ದೂರ ನಡೆದು ನಗರದ ಒಂದು ಕಿರಿದಾದ ಗಲ್ಲಿಯಲ್ಲಿದ್ದ ಮನೆಯೊಂದನ್ನು ಪ್ರವೇಶಿಸಿದನು. ಮಹಾಬಲ ಅಡಗಿ ನಿಂತು ಗಮನಿಸಿದಾಗ ಅಲ್ಲಿನ ದೃಶ್ಯ ಅವನ ಎದೆ ಒಡೆಯುವಂತಿತ್ತು.
ನಾಗೇಶ್ವರ ಅಲ್ಲಿ ಒಬ್ಬಳು ಅಪರಿಚಿತ ಮಹಿಳೆಯೊಂದಿಗೆ ವಾಸವಿದ್ದನು. ಅಷ್ಟೇ ಅಲ್ಲದೆ ಆ ಮನೆಗೆ ಬೇರೆ ಬೇರೆ ಗಂಡಸರು ಬಂದು ಹೋಗುತ್ತಿರುವುದನ್ನು ಕಂಡಾಗ ಮಹಾಬಲನಿಗೆ ಎಲ್ಲವೂ ಅರ್ಥವಾಯಿತು. ನಾಗೇಶ್ವರ ತನ್ನ ಹೆಂಡತಿ ಮಕ್ಕಳನ್ನು ಮರೆತು ಅನೈತಿಕ ಬದುಕಿನ ದಾಸನಾಗಿ ಬಿದ್ದಿದ್ದಾನೆ ಎನ್ನುವ ಸತ್ಯ ಬಯಲಾಯಿತು. ಭಾರವಾದ ಮನಸ್ಸಿನಿಂದ ಊರಿಗೆ ಮರಳಿದ ಮಹಾಬಲ ಗೋದಾವರಿಗೆ ಎಲ್ಲವನ್ನೂ ವಿವರಿಸಿದನು. ಅವಳ ಗಂಡ ಬದುಕಿದ್ದಾನೆ ಎನ್ನುವ ಖುಷಿಗಿಂತ ಅವನು ಬದುಕುತ್ತಿರುವ ರೀತಿ ಕೇಳಿ ಗೋದಾವರಿ ಸ್ತಬ್ಧಳಾದಳು. ತಾನು ದೇವರೆಂದು ನಂಬಿದ ಗಂಡ ಕಾಮ ಮತ್ತು ಸುಖದ ಆಸೆಗೆ ಬಿದ್ದು ಇಡೀ ಕುಟುಂಬವನ್ನೇ ಬೀದಿಗೆ ತಳ್ಳಿದ್ದಾನೆ ಎನ್ನುವ ಸತ್ಯ ಅವಳಿಗೆ ಅರಗಿಸಿಕೊಳ್ಳಲು ಅಸಾಧ್ಯವಾಗಿತ್ತು. ಹಸಿರು ಗದ್ದೆಗಳ ನಡುವೆ ಇದ್ದ ಆ ಪುಟ್ಟ ಹಳ್ಳಿಯಲ್ಲಿ ಗೋದಾವರಿಯ ಬದುಕು ಕತ್ತಲೆಯಲ್ಲಿ ಮುಳುಗಿತ್ತು. ಗಂಡ ನಾಗೇಶ್ವರ ಬೇರೆ ನಗರಕ್ಕೆ ಹೋಗಿ ವರ್ಷಗಳೇ ಕಳೆದಿತ್ತು. ಅಲ್ಲಿ ಅವನು ಇನ್ನೊಬ್ಬ ಮಹಿಳೆಯೊಂದಿಗೆ ಸಂಸಾರ ಹೂಡಿದ್ದಾನೆಂಬ ಸುದ್ದಿ ಕೇಳಿದಾಗ ಗೋದಾವರಿಯ ಎದೆ ಒಡೆದಂತಾಗಿತ್ತು. ಅವಳ ಮುಂದೆ ಇದ್ದದ್ದು 4 ಸಣ್ಣ ಜೀವಗಳು. ತಂದೆಯ ಪ್ರೀತಿಗಾಗಿ ಹಪಹಪಿಸುವ ಆ ಮಕ್ಕಳ ಮುಖ ನೋಡಿದಾಗಲೆಲ್ಲ ಗೋದಾವರಿಗೆ ತಾನು ಸೋಲಬಾರದು ಅನಿಸುತ್ತಿತ್ತು. ಒಂದು ದಿನ ಗೋದಾವರಿ ನಿರ್ಧರಿಸಿದಳು. ಎಷ್ಟೇ ಕಷ್ಟವಾದರೂ ಸರಿ, ತನ್ನ ಗಂಡನನ್ನು ಮನವೊಲಿಸಿ ಮನೆಗೆ ಕರೆತರಲೇಬೇಕು. ತನ್ನ ನೋವಿಗೆ ನ್ಯಾಯ ಸಿಗಬೇಕು. ಈ ನಿರ್ಧಾರಕ್ಕೆ ಅವಳ ಸಹೋದರರು ಬೆನ್ನೆಲುಬಾಗಿ ನಿಂತರು. ಮುಂದಿನ ವಾರವೇ ಗೋದಾವರಿ ತನ್ನ ಸಹೋದರರೊಂದಿಗೆ ನಗರಕ್ಕೆ ಹೊರಟಳು. ಮನಸ್ಸಿನಲ್ಲಿ ನೂರಾರು ಆಸೆಗಳು, ತುಸು ಆತಂಕ. ನಾಗೇಶ್ವರ ವಾಸವಿದ್ದ ಮನೆಯ ಗಲ್ಲಿಯನ್ನು ತಲುಪಿದಾಗ ದೂರದಲ್ಲೇ ನಾಗೇಶ್ವರ ಅಂಗಡಿಯೊಂದರ ಮುಂದೆ ನಿಂತಿರುವುದು ಕಂಡಿತು. ಗೋದಾವರಿಯನ್ನು ಕಂಡದ್ದೇ ತಡ. ನಾಗೇಶ್ವರನ ಮುಖದಲ್ಲಿ ಅಪರಾಧಿ ಪ್ರಜ್ಞೆಗಿಂತ ಹೆಚ್ಚಾಗಿ ಸಿಟ್ಟು ಮತ್ತು ಗಾಬರಿ ಕಾಣಿಸಿಕೊಂಡಿತು. ಗೋದಾವರಿ ರೀ ಎಂದು ಕೂಗುವ ಮೊದಲೇ ನಾಗೇಶ್ವರ ಅಲ್ಲಿಂದ ಕಾಲ್ಕಿತ್ತನು. ಓಡುತ್ತಿದ್ದ ಗಂಡನನ್ನು ಕಂಡು ಗೋದಾವರಿಯು ಬೆನ್ನಟ್ಟಿದಳು. ಆದರೆ ನಾಗೇಶ್ವರ ತಪ್ಪಿಸಿಕೊಂಡು ಹೋಗಿ ಆ ಮಹಿಳೆಯ ಮನೆಯೊಳಗೆ ಅಡಗಿಕೊಂಡನು. ಗೋದಾವರಿ ಆ ಮನೆಯ ಬಾಗಿಲ ಮುಂದೆ ನಿಂತು ಆರ್ತನಾದ ಮಾಡಿದಳು. ಹೊರಬಂದ ಆ ಮಹಿಳೆಗೆ ಗೋದಾವರಿ ತನ್ನ ಕರುಳಿನ ವೇದನೆಯನ್ನು ವಿವರಿಸಿದಳು. ನೋಡಿ ಅಮ್ಮ, ನನಗೂ 4 ಮಕ್ಕಳಿದ್ದಾರೆ. ಅವರು ತಂದೆಗಾಗಿ ಹಂಬಲಿಸುತ್ತಿದ್ದಾರೆ. ನನ್ನ ಸಂಸಾರ ನಡು ನೀರಿನಲ್ಲಿದೆ. ನನ್ನ ಗಂಡನನ್ನು ನನ್ನ ಜೊತೆ ಕಳುಹಿಸಿಕೊಡಿ ಎಂದು ಅಂಗಲಾಚಿದಳು. ಆದರೆ ಆ ಮಹಿಳೆ ಕಲ್ಲೆದೆಯವಳಂತೆ, ನಾನೇನು ಅವನನ್ನು ಹಿಡಿದಿಟ್ಟುಕೊಂಡಿಲ್ಲ. ಅವನಿಷ್ಟ ಬಂದಲ್ಲಿ ಅವನು ಇರುತ್ತಾನೆ ಎಂದು ಬಾಗಿಲು ಹಾಕಿಕೊಂಡಳು. ಅಂದು ಗೋದಾವರಿ ಕಣ್ಣೀರು ಸುರಿಸುತ್ತಾ ಮರಳಿದಳು. ಕೆಲವು ದಿನಗಳ ನಂತರ ಗೋದಾವರಿ ಮತ್ತೆ ಧೈರ್ಯ ತಂದುಕೊಂಡಳು. ಒಮ್ಮೆ ತಪ್ಪಿಸಿಕೊಂಡರೆ ಮುಗಿಯಿತೆ, ಈ ಬಾರಿ ಬಿಡುವುದಿಲ್ಲ ಎಂದು ಶಪಥ ಮಾಡಿ ಸರಿಯಾದ ಸಮಯವನ್ನು ನೋಡಿ ಮತ್ತೆ ಹೋದಳು. ಈ ಬಾರಿ ನಾಗೇಶ್ವರ ಸಿಕ್ಕಿಬಿದ್ದನು. ಗೋದಾವರಿ ಅವನ ಕೈ ಹಿಡಿದು ಬೇಡಿಕೊಂಡಳು. ಮನೆಗೆ ಬನ್ನಿ, ನಮಗಾಗಿ ಅಲ್ಲದಿದ್ದರೂ ಮಕ್ಕಳಿಗಾಗಿ ಬನ್ನಿ. ಅವರು ದಿನವೂ ನಿಮ್ಮ ದಾರಿ ಕಾಯುತ್ತಿದ್ದಾರೆ ಎಂದು ಪರಿಪರಿಯಾಗಿ ಕೇಳಿಕೊಂಡಳು. ಆದರೆ ನಾಗೇಶ್ವರನಿಗೆ ತನ್ನ ತಪ್ಪಿನ ಅರಿವಿರಲಿಲ್ಲ. ಬದಲಿಗೆ ಅವನಿಗೆ ಗೋದಾವರಿಯ ಮೇಲೆಯೇ ಸಿಟ್ಟು ಬಂದಿತ್ತು. ನನಗೆ ನಿನ್ನ ಕಾಟ ಬೇಡ, ನನ್ನನ್ನು ಬಿಟ್ಟು ಬಿಡು ಎಂದು ಚೀರಾಡಿದನು. ಎಷ್ಟೇ ವಿವರಿಸಿದರೂ ಅವನ ಮನಸ್ಸು ಕರಗಲಿಲ್ಲ. ಕೊನೆಗೆ ಗೋದಾವರಿ ವಿಧಿಯಿಲ್ಲದೆ ಅವನ ಕಾಲು ಹಿಡಿದು ನೀವು ಬರಲೇಬೇಕು ಎಂದು ಹಠ ಹಿಡಿದಳು. ಇದರಿಂದ ಕೆರಳಿದ ನಾಗೇಶ್ವರ ಸಮಾಜದ ಭಯವಿಲ್ಲದೆ ಜನರ ಎದುರೇ ಗೋದಾವರಿಯ ಮೇಲೆ ಕೈ ಮಾಡಿದನು. ಬೀದಿಯಲ್ಲಿ ನಿಂತು ಅವಳನ್ನು ಹೊಡೆಯತೊಡಗಿದನು. ಆ ಹೊಡೆತ ಗೋದಾವರಿಯ ಮೈಗೆ ಬಿದ್ದಿದ್ದಕ್ಕಿಂತ ಹೆಚ್ಚಾಗಿ ಅವಳ ಆತ್ಮಗೌರವಕ್ಕೆ ಬಿದ್ದಿತ್ತು. ನಾಗೇಶ್ವರನ ಹೊಡೆತ ತಿಂದ ಮೇಲೆ ಗೋದಾವರಿಯ ಕಣ್ಣೀರು ಬತ್ತಿ ಹೋಯಿತು. ಅವಳಿಗೊಂದು ಸತ್ಯ ಅರ್ಥವಾಯಿತು. ಯಾವ ಪುರುಷ ಹೆಂಡತಿಯ ಗೌರವವನ್ನು ಬೀದಿಯಲ್ಲಿ ಕಾಪಾಡುವುದಿಲ್ಲವೋ ಆತ ಅವಳ ಬದುಕಿನ ಆಧಾರವಾಗಲು ಸಾಧ್ಯವೇ ಇಲ್ಲ. ಆ ಕ್ಷಣದಲ್ಲಿ ಗೋದಾವರಿ ಅವನ ಮೇಲಿದ್ದ ಎಲ್ಲ ಆಸೆಯನ್ನು ತೊರೆದಳು. ಮನೆಗೆ ಮರಳಿದ ಗೋದಾವರಿ ಮೊದಲಿನಂತಿರಲಿಲ್ಲ. ಅವಳ ನಡೆಯಲೆಂದು ಗತ್ತು ಇತ್ತು, ಕಣ್ಣಲ್ಲೊಂದು ಛಲವಿತ್ತು. ಕಾಲ ಉರುಳಿದಂತೆ ಗೋದಾವರಿಯ ಸಂಕಟದ ದಿನಗಳು ಮೆಲ್ಲನೆ ಬದಲಾಗತೊಡಗಿದವು. ಗಂಡನ ಆಸೆಯನ್ನು ಬಿಟ್ಟು ಮರಳಿದವಳಿಗೆ ಆರಂಭದಲ್ಲಿ ಪ್ರಪಂಚವೇ ಶೂನ್ಯವೆನಿಸಿತು. ಆದರೆ ಅವಳ 4 ಮಕ್ಕಳ ಹಸಿವಿನ ಕೂಗು ಅವಳನ್ನು ಸುಮ್ಮನೆ ಕುಳಿತುಕೊಳ್ಳಲು ಬಿಡಲಿಲ್ಲ. ಗೋದಾವರಿಯ ಹಿರಿಯ ಮಗ ವಿಕ್ರಾಂತ್ ಈಗ 14 ವರ್ಷದ ಬಾಲಕ. ಆಟವಾಡುವ ವಯಸ್ಸಿನಲ್ಲಿ ಬದುಕಿನ ಭಾರವನ್ನು ಅರಿತುಕೊಂಡವನು ಅವನು. ತನ್ನ ತಾಯಿ ಪಡುತ್ತಿರುವ ಕಷ್ಟವನ್ನು ಕಂಡು ನಾನು ನಿನಗೆ ಆಸರೆಯಾಗುತ್ತೇನೆ ಅಮ್ಮ ಎಂದು ಹೇಳಿ ಕೂಲಿ ಕೆಲಸಕ್ಕೆ ಹೋಗಲು ಶುರು ಮಾಡಿದನು. ಬೆಳಿಗ್ಗೆ ಎದ್ದು ತಾಯಿ ಗದ್ದೆಗೆ ಹೋದರೆ ವಿಕ್ರಾಂತ್ ಹಳ್ಳಿಯ ಮಿಲ್ಲುಗಳಲ್ಲಿ ಅಥವಾ ಕಟ್ಟಡದ ನಿರ್ಮಾಣದ ಕೆಲಸಗಳಲ್ಲಿ ಕೈ ಜೋಡಿಸುತ್ತಿದ್ದ. ಅವನು ತಂದ ಮೊದಲ ಸಂಭಾವನೆಯನ್ನು ತಾಯಿಯ ಕೈಗಿಟ್ಟಾಗ ಗೋದಾವರಿಯ ಕಣ್ಣಲ್ಲಿ ಆನಂದ ಬಾಷ್ಪ ಒಸರಿತ್ತು. ನನ್ನ ಗಂಡ ಕೈಕೊಟ್ಟರೂ ದೇವರು ಮಗನ ರೂಪದಲ್ಲಿ ನನಗೆ ಶಕ್ತಿ ನೀಡಿದ್ದಾನೆ ಎಂದು ಅವಳು ಧೈರ್ಯ ತಂದುಕೊಂಡಳು. ಗೋದಾವರಿಯ ಸಹೋದರರು ಅವಳ ಕಷ್ಟವನ್ನು ಕಂಡು ಮರುಗಿದರು. ಅವರ ಸಹಾಯದಿಂದ ಮತ್ತು ಗೋದಾವರಿ, ವಿಕ್ರಾಂತ್ ಹಗಲಿರುಳು ದುಡಿದು ಉಳಿಸಿದ ಹಣದಿಂದ ಸ್ವಂತ ಸೂರಿನ ಕನಸು ಚಿಗುರೊಡೆಯಿತು.
ಊರಿನ ಜಮೀನ್ದಾರರು ಗೋದಾವರಿಯ ಪ್ರಾಮಾಣಿಕತೆ ಮತ್ತು ಹೋರಾಟವನ್ನು ಮೆಚ್ಚಿ ತವರು ಮನೆಯ ಪಕ್ಕದಲ್ಲಿಯೇ 2 ಗುಂಟೆ ಜಾಗದಲ್ಲಿ ಮನೆ ಕಟ್ಟಿಕೊಳ್ಳಲು ಅವಕಾಶ ನೀಡಿದರು. ಅಲ್ಲಿ ಸಣ್ಣದೊಂದು ಗುಡಿಸಲನ್ನು ಕಟ್ಟಿಕೊಂಡಳು. ಅದು ಕೇವಲ ಹುಲ್ಲಿನ ಮಾಡಿನ ಗುಡಿಸಲಾಗಿರಲಿಲ್ಲ. ಅದು ಅವಳ ಸ್ವಾಭಿಮಾನದ ಅರಮನೆಯಾಗಿತ್ತು. ಅಂದಿನಿಂದ ಬೇರೆಯವರ ಮನೆಯ ಜಗುಲಿಯ ಮೇಲೆ ಮಲಗುವ ಅಥವಾ ಬಾಡಿಗೆ ಕೊಡಲಾಗದೆ ಒದ್ದಾಡುವ ಸ್ಥಿತಿಯಿಂದ ಅವಳು ಮುಕ್ತಳಾದಳು. ಯಾವುದೇ ಸಾಧನೆಗೆ ಸಮಾಜ ಅಷ್ಟು ಸುಲಭವಾಗಿ ದಾರಿ ಮಾಡಿಕೊಡುವುದಿಲ್ಲ. ಗೋದಾವರಿ ಒಬ್ಬಳೇ ಮಕ್ಕಳನ್ನು ಬೆಳೆಸುತ್ತಿರುವುದನ್ನು ಕಂಡು ಹಳ್ಳಿಯ ಕೆಲವು ಜನರು ಚುಚ್ಚುಮಾತುಗಳನ್ನೂ ಆಡುತ್ತಿದ್ದರು. ಗಂಡನನ್ನು ಇಟ್ಟುಕೊಳ್ಳಲಾಗದವಳು ಈಗ ಮನೆ ಕಟ್ಟುತ್ತಿದ್ದಾಳೆ ನೋಡಿ. ಯಾವತ್ತಿದ್ದರೂ ಹೆಣ್ಣಿಗೆ ಗಂಡನಿಲ್ಲದಿದ್ದರೆ ಬೆಲೆಯಿಲ್ಲ. ಮಗ ಈಗಲೇ ಕೂಲಿಗೆ ಹೋದರೆ ಮುಂದೆ ಇವಳು ಉದ್ಧಾರ ಆದಂತೆಯೇ. ಇಂತಹ ನೂರಾರು ಮಾತುಗಳು ಅವಳ ಕಿವಿಗೆ ಬೀಳುತ್ತಿದ್ದವು. ಆದರೆ ಗೋದಾವರಿ ಯಾವುದಕ್ಕೂ ನೊಂದುಕೊಳ್ಳುತ್ತಿರಲಿಲ್ಲ. ಅವಳು ಕಲಿತಿದ್ದ ದೊಡ್ಡ ಪಾಠವೆಂದರೆ ಮಾತುಗಳಿಗೆ ಮಾತಿನಿಂದ ಉತ್ತರಿಸುವುದಕ್ಕಿಂತ ಕೆಲಸದಿಂದ ಉತ್ತರಿಸುವುದು ಲೇಸು. ಆಕೆ ಆ ಮಾತುಗಳನ್ನು ಕೇಳಿಸಿಕೊಳ್ಳದವಳಂತೆ ತನ್ನ ಕೆಲಸದಲ್ಲಿ ಮಗ್ನಳಾದಳು. ಸಮಾಜದ ಟೀಕೆಗಳನ್ನು ಕಸದಂತೆ ಗುಡಿಸಿ ಹಾಕಿ ಕೇವಲ ಮಕ್ಕಳ ಭವಿಷ್ಯದ ಕಡೆಗೆ ಮಾತ್ರ ದೃಷ್ಟಿ ನೆಟ್ಟಳು. ಕತ್ತಲ ರಾತ್ರಿಯ ನಂತರ ಸೂರ್ಯೋದಯವಾಗಲೇಬೇಕಲ್ಲವೇ? ಗೋದಾವರಿಯ ಗುಡಿಸಲಿನಲ್ಲಿ ಈಗ ನೆಮ್ಮದಿಯ ದೀಪ ಉರಿಯುತ್ತಿತ್ತು. ವಿಕ್ರಾಂತನ ಕಾಯಕ ನಿಷ್ಠೆ, ಉಳಿದ 3 ಮಕ್ಕಳ ವಿದ್ಯಾಭ್ಯಾಸದ ಮೇಲಿನ ಆಸಕ್ತಿ ಮತ್ತು ಗೋದಾವರಿಯ ಅಚಲವಾದ ಛಲ ಇವಿಷ್ಟು ಸೇರಿ ಆ ಪುಟ್ಟ ಕುಟುಂಬವನ್ನು ಸಮಾಜ ಗೌರವಿಸುವಂತೆ ಮಾಡಿತು. ಕಾಲಚಕ್ರ ಉರುಳುತ್ತಾ 7-8 ವರ್ಷಗಳು ಕಳೆದು ಹೋದವು. ಗೋದಾವರಿಯ ಮನೆಯಲ್ಲಿ ಈಗ ಬಡತನವಿದ್ದರೂ ನೆಮ್ಮದಿಯಿತ್ತು. ಅವಳ ದೊಡ್ಡ ಮಗಳು ಈಗ ಪ್ರೌಢಶಾಲೆಯ ಮೆಟ್ಟಿಲು ಹತ್ತಿದಳು. ತಂದೆ ಇಲ್ಲದ ಕೊರತೆ ಕಾಡುತ್ತಿದ್ದರೂ ತಾಯಿಯ ಛಲ ಮತ್ತು ಅಣ್ಣ ವಿಕ್ರಾಂತನ ಶ್ರಮ ಆ ಮಕ್ಕಳ ಮುಖದಲ್ಲಿ ನಗು ಮೂಡಿಸಿತು. ಹನಿ ಹನಿ ಕೂಡಿದರೆ ಹಳ್ಳ ಎಂಬಂತೆ ಗೋದಾವರಿಯ ಜೀವನ ಈಗ ಒಂದು ಹದಕ್ಕೆ ಬಂದಿತ್ತು. ಅತ್ತ ನಗರದಲ್ಲಿ ನಾಗೇಶ್ವರ ತಾನು ಕಟ್ಟಿಕೊಂಡ ಸುಳ್ಳು ಸಂಸಾರದಲ್ಲಿ ಸುಖವಾಗಿದ್ದೇನೆ ಎಂದು ನಂಬಿದ್ದ. ತನ್ನ ಶಕ್ತಿ ಮೀರಿ ದುಡಿಯುತ್ತಿದ್ದ ಆತ ಪ್ರತಿಯೊಂದು ರೂಪಾಯಿಯನ್ನು ಆ ಮಹಿಳೆಯ ಕೈಗಿಡುತ್ತಿದ್ದ. ಕೊನೆಯವರೆಗೂ ಈಕೆಯೇ ನನಗೆ ಆಸರೆ, ಈಕೆಯೇ ನನ್ನ ಪ್ರಪಂಚ ಎಂದು ಹೆಂಡತಿ ಮಕ್ಕಳನ್ನು ಮರೆತು ಬದುಕುತ್ತಿದ್ದ. ಆದರೆ ಆ ಮಹಿಳೆಯ ಪ್ರೀತಿ ನಾಗೇಶ್ವರನ ಮೇಲಿರಲಿಲ್ಲ. ಬದಲಿಗೆ ಆತ ತರುತ್ತಿದ್ದ ಹಣದ ಮೇಲಿತ್ತು ಎಂಬ ಕಹಿ ಸತ್ಯ ಅವನಿಗೆ ಅರಿವಾಗಿರಲಿಲ್ಲ. ಒಂದು ದಿನ ನಾಗೇಶ್ವರನ ಆರೋಗ್ಯದಲ್ಲಿ ಏರುಪೇರಾಯಿತು. ಸುಸ್ತು, ನಿರಂತರ ಕೆಮ್ಮು ಮತ್ತು ನಿಶ್ಶಕ್ತಿ ಅವನನ್ನು ಕಾಡತೊಡಗಿತು. ಆರಂಭದಲ್ಲಿ ನಿರ್ಲಕ್ಷಿಸಿದರೂ ನೋವು ತಡೆಯಲಾಗದೆ ಆಸ್ಪತ್ರೆಗೆ ಹೋದನು. ವೈದ್ಯರು ನೀಡಿದ ಆ ಒಂದು ರಿಪೋರ್ಟ್ ನಾಗೇಶ್ವರನ ಪಾಲಿಗೆ ಮರಣ ಶಾಸನವಾಯಿತು. ಅವನಿಗೆ ಕ್ಯಾನ್ಸರ್ ಇರುವುದು ದೃಢಪಟ್ಟಿತು. ಅದು ಆರಂಭಿಕ ಹಂತವಾಗಿರಲಿಲ್ಲ, ವಿಧಿಯ ಆಟವೋ ಎಂಬಂತೆ ಅದು ಕೊನೆಯ ಹಂತಕ್ಕೆ ತಲುಪಿತ್ತು. ವೈದ್ಯರು ಮರುಕದಿಂದ ಅವನ ಮುಖ ನೋಡಿ ಹೇಳಿದರು, ಇನ್ನು ಕೇವಲ 7-8 ತಿಂಗಳು ಮಾತ್ರ ನಿನ್ನ ಆಯಸ್ಸು. ಈ ಮಾತು ಕೇಳಿ ನಾಗೇಶ್ವರನ ಕಾಲ ಕೆಳಗಿನ ಭೂಮಿ ಜಾರಿದಂತಾಯಿತು. ಕ್ಯಾನ್ಸರ್ ಎಂಬ ರಕ್ಕಸ ನಾಗೇಶ್ವರನ ದೇಹವನ್ನು ಅಕ್ಷರಶಃ ತಿನ್ನತೊಡಗಿತು. ಒಂದು ಕಾಲದಲ್ಲಿ ಗಟ್ಟಿಯಾಗಿದ್ದ ಮನುಷ್ಯ ಈಗ ನೋಡುತ್ತಿದ್ದಂತೆ ಸಣಕಲು ಶರೀರವಾದನು. ಮುಖ ಮತ್ತು ಹೊಟ್ಟೆಯ ಭಾಗ ಊದಿಕೊಂಡಂತೆ ಕಂಡರೂ ಇಡೀ ದೇಹ ಕಡ್ಡಿಯಂತಾಯಿತು. ಕಣ್ಣುಗಳು ಗುಳಿಬಿದ್ದು ಒಳಗೆ ಹೋದವು. ತೇಜಸ್ಸಿನಿಂದ ಕೂಡಿದ ಮುಖ ಈಗ ಕಪ್ಪಿಟ್ಟು ಕಳೆಗುಂದಿತ್ತು. ತನ್ನ ಈ ಭೀಕರ ಅವತಾರವನ್ನು ಕಂಡು ನಾಗೇಶ್ವರನೇ ಕನ್ನಡಿಯ ಮುಂದೆ ನಿಲ್ಲಲು ಹೆದರುತ್ತಿದ್ದ. ತನ್ನ ಹೆಂಡತಿ ಮಕ್ಕಳನ್ನು ಬೀದಿಗೆ ಹಾಕಿದ ಪಾಪದ ಫಲವೋ ಎಂಬಂತೆ ರೋಗವು ಅವನನ್ನು ಹಗಲಿರುಳು ಪೀಡಿಸತೊಡಗಿತು. ನಾಗೇಶ್ವರನಿಗೆ ಆಘಾತ ಕಾದಿದ್ದು ಕಾಯಿಲೆಯಿಂದ ಮಾತ್ರವಲ್ಲ, ತಾನು ನಂಬಿದ್ದ ಮಹಿಳೆಯಿಂದಲೂ ಕೂಡ. ನಾಗೇಶ್ವರನ ದುಡಿಮೆ ನಿಂತು ಹೋದ ಕ್ಷಣವೇ ಆಕೆಯ ಮುಖವಾಡ ಕಳಚಿತ್ತು. ಸಾಯುವ ಸ್ಥಿತಿಯಲ್ಲಿದ್ದ ನಾಗೇಶ್ವರನಿಗೆ ಔಷಧ ಕೊಡಿಸುವುದು ಬಿಡಿ, ಅವನಿಗೆ ಒಂದು ತುತ್ತು ಅನ್ನ ನೀಡಲು ಆಕೆ ನಿರಾಕರಿಸಿದಳು. ಇನ್ನು ನಿನ್ನಿಂದ ನನಗೆ ಯಾವುದೇ ಪ್ರಯೋಜನವಿಲ್ಲ. ಇಲ್ಲಿ ರೋಗ ಹರಡಬೇಡ. ಈ ಕೂಡಲೇ ಮನೆಯಿಂದ ಹೊರ ಹೋಗು ಎಂದು ಅಬ್ಬರಿಸಿದಳು. ಜೊತೆಗಿದ್ದಷ್ಟು ದಿನ ಅವನ ಬೆವರಿನ ಹನಿಗಳನ್ನು ಹಣವನ್ನಾಗಿ ಮಾಡಿಕೊಂಡವಳು ಇಂದು ಅವನ ರಕ್ತವೇ ವಿಷವಾಗಿ ಹರಿಯುತ್ತಿರುವಾಗ ಅವನನ್ನು ಅನಾಥನಂತೆ ಬೀದಿಗೆ ತಳ್ಳಿದಳು. ನಾಗೇಶ್ವರ ಈಗ ರಸ್ತೆಯ ಬದಿಯಲ್ಲಿ ಕುಳಿತು ಕಣ್ಣೀರು ಹಾಕುತ್ತಿದ್ದನು. ಅಂದು ಗೋದಾವರಿ ಅವನ ಕಾಲು ಹಿಡಿದು ಬೇಡಿದಾಗ ಅವಳನ್ನು ಬೀದಿಯಲ್ಲಿ ಹೊಡೆದು ಓಡಿಸಿದ್ದ ನಾಗೇಶ್ವರನಿಗೆ ಇಂದು ಅದೇ ಬೀದಿಯಲ್ಲಿ ದಿಕ್ಕಿಲ್ಲದಂತಾಗಿದೆ. ಅಂದು ಗೋದಾವರಿಯ ಕಣ್ಣಲ್ಲಿ ಹರಿದ ಕಣ್ಣೀರು ಇಂದು ನಾಗೇಶ್ವರನ ಬದುಕನ್ನು ಸುಡುತ್ತಿತ್ತು. ನಂಬಿದ ಮಹಿಳೆ ಮನೆಯಿಂದ ಹೊರ ಹಾಕಿದಾಗ ನಾಗೇಶ್ವರನಿಗೆ ತನ್ನ ರಕ್ತ ಸಂಬಂಧಗಳ ನೆನಪಾಯಿತು. ಸಾವಿನ ದವಡಿಯಲ್ಲಿದ್ದ ಆತನಿಗೆ ಈಗ ಜಗತ್ತಿನಲ್ಲಿ ಉಳಿದಿದ್ದ ಒಂದೇ ದಾರಿ ಎಂದರೆ ತನ್ನ ಹಳೆಯ ಮನೆ ಮತ್ತು ಅಣ್ಣ ರಾಮೇಶ್ವರ. ತನ್ನ ಅಸ್ಥಿಪಂಜರದಂತಹ ಶರೀರವನ್ನು ಹೇಗೋ ಎಳೆದುಕೊಂಡು ನಾಗೇಶ್ವರ ತನ್ನ ಊರಿಗೆ ಬಂದನು. ಅಣ್ಣ ರಾಮೇಶ್ವರ ತನ್ನ ಹೆಂಡತಿ ಮಕ್ಕಳೊಂದಿಗೆ ಸುಖವಾಗಿದ್ದನು. ಹದಗೆಟ್ಟ ಆರೋಗ್ಯದೊಂದಿಗೆ ಬಂದ ತಮ್ಮನನ್ನು ನೋಡಿ ರಾಮೇಶ್ವರನಿಗೆ ಕರುಣೆ ಬರಲಿಲ್ಲ, ಬದಲಿಗೆ ಸಿಟ್ಟು ಉಕ್ಕಿ ಬಂತು.
ಈಗ ಯಾಕೆ ಇಲ್ಲಿಗೆ ಬಂದೆ? ಅಂದು ನಿನ್ನ ಹೆಂಡತಿ ಮಕ್ಕಳು ಅನಾಥವಾಗಿ ನಿಂತಾಗ ನಿನಗೆ ಅವರು ನೆನಪಾಗಲಿಲ್ಲವೇ? ಈಗ ಸಾವು ಹತ್ತಿರ ಬಂದಾಗ ಅಣ್ಣ ಬೇಕಾದನೆ ಎಂದು ರಾಮೇಶ್ವರ ತರಾಟೆಗೆ ತೆಗೆದುಕೊಂಡನು. ಗೋದಾವರಿ ಇಲ್ಲಿಲ್ಲ. ಅವಳು ತನ್ನ ಮಕ್ಕಳನ್ನು ಕರೆದುಕೊಂಡು ತವರು ಮನೆಯ ಪಕ್ಕದಲ್ಲಿ ಗುಡಿಸಲು ಹಾಕಿಕೊಂಡಿದ್ದಾಳೆ. ಅಲ್ಲಿಗೆ ಹೋಗು, ಇಲ್ಲಿ ನಿನಗೆ ಜಾಗವಿಲ್ಲ ಎಂದು ನಾಗೇಶ್ವರನ ಕತ್ತು ಹಿಡಿದು ಮನೆಯಿಂದ ಆಚೆ ನೂಕಿದನು. ನಾಗೇಶ್ವರನಿಗೆ ಹೋಗಲು ಬೇರೆ ದಾರಿಯೇ ಇರಲಿಲ್ಲ. ನಾನು ಇಲ್ಲಿಯೇ ಹುಟ್ಟಿದ್ದು, ಇಲ್ಲಿಯೇ ಸಾಯುತ್ತೇನೆ ಎಂದು ಹಠ ಹಿಡಿದು ಮನೆ ಅಂಗಳದಲ್ಲೇ ಮಲಗಿಕೊಂಡನು. ಆದರೆ ರಾಮೇಶ್ವರನ ನಿರ್ಧಾರ ಅಚಲವಾಗಿತ್ತು. ಅವನನ್ನು ಎತ್ತಿ ಕಾಂಪೌಂಡ್ನ ಆಚೆ ಇರುವ ರಸ್ತೆಗೆ ತಳ್ಳಿದನು. ದಿನವಿಡೀ ಬಿಸಿಲು, ರಾತ್ರಿಯ ಚಳಿಯಲ್ಲಿ ನಾಗೇಶ್ವರ ಅಲ್ಲಿಯ ರಸ್ತೆಯ ಬದಿಯಲ್ಲಿ ಮುದುಡಿ ಮಲಗಿದನು. ಒಂದು ಕಾಲದಲ್ಲಿ ಆ ಮನೆಯ ಒಡೆಯನಾಗಿದ್ದವನು ಇಂದು ಅದೇ ಮನೆಯ ಕಾಂಪೌಂಡ್ ಆಚೆ ದಾರಿ ಹೋಕನಂತೆ ಬಿದ್ದಿದ್ದನು. ಅವನ ಶರೀರವನ್ನು ತಿನ್ನುತ್ತಿದ್ದ ಕ್ಯಾನ್ಸರ್ ನೋವು ಒಂದೆಡೆಯಾದರೆ ಅನಾಥ ಪ್ರಜ್ಞೆಯ ನೋವು ಅವನನ್ನು ಮತ್ತಷ್ಟು ಕಾಡತೊಡಗಿತು. ರಾಮೇಶ್ವರನು ತನ್ನ ತಮ್ಮ ಬಂದಿರೋ ಮತ್ತು ಅವನ ಸ್ಥಿತಿ ಗಂಭೀರವಾಗಿರುವ ಸುದ್ದಿಯನ್ನು ಗೋದಾವರಿಗೆ ಮುಟ್ಟಿಸಿದನು. ಈ ಸುದ್ದಿ ಕೇಳುತ್ತಿದ್ದಂತೆ ಗೋದಾವರಿಯ ಮನಸ್ಸಿನಲ್ಲಿ ಹಳೆಯ ಗಾಯಗಳು ಮತ್ತೆ ಹಸಿಯಾದವು. ಅವಳು ಆಕ್ರೋಶದಿಂದ ಕುದಿಯತೊಡಗಿದಳು. ಅಂದು ನಾನು ಆ ನಗರಕ್ಕೆ ಬಂದು ಅವನ ಕಾಲು ಹಿಡಿದು ಬೇಡಿಕೊಂಡಾಗ ನನ್ನನ್ನು ಬೀದಿಯಲ್ಲಿ ಹೊಡೆದು ಓಡಿಸಿದನಲ್ಲ. ನಡುನೀರಿನಲ್ಲಿ ನನ್ನನ್ನು 4 ಮಕ್ಕಳನ್ನು ಕೈಬಿಟ್ಟು ಹೋದಾಗ ಈ ಮನುಷ್ಯನಿಗೆ ದಯೆ ಎಲ್ಲಿ ಹೋಗಿತ್ತು? ಇಂದು ಎಲ್ಲರೂ ಕೈಬಿಟ್ಟ ಮೇಲೆ ಮನೆಗೆ ಬಂದಿದ್ದಾನೆಯೇ ಎಂದು ಕೂಗಾಡಿದಳು. ಹಳೆಯ ಅವಮಾನಗಳು ಅವಳ ಕಣ್ಣ ಮುಂದೆ ಸಿನಿಮಾದಂತೆ ಹಾದು ಹೋದವು. ಆದರೆ ಕೋಪದ ಅಲೆಗಳು ಶಾಂತವಾದಾಗ ಗೋದಾವರಿಯನ್ನು ಅಸಹಾಯಕತೆ ಆವರಿಸಿತು. ಅವಳು ಈಗಷ್ಟೇ ಬಡತನದ ನಡುವೆ ತನ್ನ ಬದುಕನ್ನು ಒಂದು ದಡಕ್ಕೆ ತಂದಿದ್ದಳು. 4 ಮಕ್ಕಳನ್ನು ಸಾಕಿ ಸಲುಹಲು ಅವಳು ಪಡುತ್ತಿರುವ ಕಷ್ಟ ದೇವರಿಗೆ ಗೊತ್ತು. ಒಂದೆಡೆ ತನ್ನನ್ನು ಒದ್ದ ಗಂಡನ ಮೇಲಿನ ವಿಪರೀತ ಕೋಪ, ಇನ್ನೊಂದೆಡೆ ಸಾಯುವ ಸ್ಥಿತಿಯಲ್ಲಿರುವ ಮನುಷ್ಯನನ್ನು ನೋಡಿ ಮರುಗುವ ಹೆಣ್ಣಿನ ಮನಸ್ಸು, ಮತ್ತೊಂದೆಡೆ ಗಂಡನಿಗೆ ಚಿಕಿತ್ಸೆ ಕೊಡಿಸಲು ತನ್ನ ಹತ್ತಿರ ಯಾವುದೇ ಹಣದ ಸವಲತ್ತು ಇಲ್ಲದ ಬಡತನದ ವಾಸ್ತವ. ನಾಗೇಶ್ವರನ ಅನಾರೋಗ್ಯದ ಸುದ್ದಿ ಅವಳನ್ನು ಆಳವಾದ ನೋವಿಗೆ ತಳ್ಳಿತ್ತು. ದೇವರೇ, ನನ್ನನ್ನು ಎಂತಹ ಪರೀಕ್ಷೆಗೆ ಒಡ್ಡಿದೆ. ಅವಮಾನ ಮಾಡಿದವನನ್ನು ಕ್ಷಮಿಸಿ ಸಾಕುವಷ್ಟು ಶಕ್ತಿ ನನ್ನ ಬಳಿ ಇಲ್ಲ. ಹಾಗೆಂದು ಸಾಯಲು ಬಿಡುವಷ್ಟು ಕಟುಹೃದಯಿ ನಾನಲ್ಲ ಎಂದು ಕಣ್ಣೀರು ಹಾಕಿದಳು. ಪಾಪಿ ಮಾಡಿದ ಪಾಪ ಅವನನ್ನು ಸುಡದೆ ಬಿಡುವುದಿಲ್ಲ ಎಂಬುದಕ್ಕೆ ನಾಗೇಶ್ವರನ ಸ್ಥಿತಿಯೇ ಸಾಕ್ಷಿ. ಆದರೆ ಗೋದಾವರಿಯ ಪಾಲಿಗೆ ಇದು ಕೇವಲ ಗಂಡನ ಮರಳುವಿಕೆಯಲ್ಲ, ಇದು ಅವಳ ಕ್ಷಮೆ ಮತ್ತು ಅಸಹಾಯಕತೆಯ ನಡುವಿನ ದೊಡ್ಡ ಯುದ್ಧವಾಗಿತ್ತು. ನಾವು ಯಾರಿಗಾದರೂ ದ್ರೋಹ ಮಾಡಿದಾಗ ಅದು ನಮಗೆ ತಿರುಗಿ ಬರಲು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು, ಆದರೆ ಬಂದಾಗ ಅದು ಅಸಹನೀಯವಾಗಿರುತ್ತದೆ. ನಾಗೇಶ್ವರ ರಸ್ತೆಯ ಬದಿಯಲ್ಲಿ ಅನಾಥನಾಗಿ ಬಿದ್ದಿರುವ ಸುದ್ದಿ ಕೇಳಿ ಇಡೀ ಕುಟುಂಬದಲ್ಲಿ ತಲ್ಲಣ ಶುರುವಾಯಿತು. ಇದು ಕೇವಲ ಒಬ್ಬ ವ್ಯಕ್ತಿಯ ಮರಳುವಿಕೆಯಲ್ಲ, ಮರೆತು ಹೋದ ನೋವಿನ ಮರುಕಳಿಸುವಿಕೆಯಾಗಿತ್ತು. ಗೋದಾವರಿಯ ಸಹೋದರರು ಈ ವಿಷಯದಲ್ಲಿ ತೀರಾ ಕಠೋರವಾಗಿದ್ದರು. ಅಕ್ಕ, ಆ ಮನುಷ್ಯನನ್ನು ಮನೆಗೆ ಕರೆತರುವ ಮಾತೇ ಬೇಡ. ಆತ ನಿನಗೆ ಪತಿಯಲ್ಲ, ಈ ಸಂಸಾರಕ್ಕೆ ಅಂಟಿದ ಶಾಪ. ಅಂದು ನಿನಗೆ ಹೊಡೆದು ಅಟ್ಟಿದವನಿಗೆ ಇಂದು ದಯೆ ತೋರಿಸುವ ಅಗತ್ಯವಿಲ್ಲ. ಎಲ್ಲವನ್ನು ಮರೆತು ನೀನು ಈಗ ನೆಮ್ಮದಿಯಾಗಿದ್ದೀಯಾ, ಮತ್ತೆ ಆ ನರಕ ನಿನಗೆ ಬೇಡ ಎಂದು ಖಡಾಖಂಡಿತವಾಗಿ ಹೇಳಿದರು. ಗೋದಾವರಿ ಏನನ್ನೂ ಮಾತನಾಡಲಿಲ್ಲ. ಅವಳ ಮೌನದಲ್ಲಿ ಸಾವಿರಾರು ಪ್ರಶ್ನೆಗಳಿದ್ದವು. 2 ದಿನ ಕಳೆದವು, 3 ದಿನವಾಯಿತು. ಗೋದಾವರಿಯ ಮನಸ್ಸು ದ್ವಂದ್ವದ ಸುಳಿಯಲ್ಲಿ ಸಿಲುಕಿತ್ತು. ಒಂದು ಕಡೆ ಅಂದು ತಾನು ಅನುಭವಿಸಿದ ಅವಮಾನ, ಇನ್ನೊಂದು ಕಡೆ ತನ್ನ ತಾಳಿ ಕಟ್ಟಿದವನು ಬೀದಿಯಲ್ಲಿ ಸಾಯುತ್ತಿದ್ದಾನೆ ಎಂಬ ವೇದನೆ. ಆದರೆ ಗೋದಾವರಿಯ ಹಿರಿಯ ಮಗಳು ಸಂಗೀತಾಳಮ್ಮನ ಬೇರೆಯದೇ ರೀತಿಯಲ್ಲಿ ಯೋಚಿಸುತ್ತಿತ್ತು. ತಂದೆ ಎಷ್ಟೇ ಕೆಟ್ಟವನಾಗಿದ್ದರೂ ಆ ಪುಟ್ಟ ಜೀವಕ್ಕೆ ಅಪ್ಪ ಎಂಬ ಪದದ ಮೇಲೆ ಅಪಾರ ಪ್ರೀತಿ ಇತ್ತು. ತಂದೆ ಊರಿಗೆ ಬಂದಿರುವ ಸುದ್ದಿ ಕೇಳಿದ ಸಂಗೀತಾಳ ಕಣ್ಣಲ್ಲಿ ನೀರು ಮತ್ತು ಮುಖದಲ್ಲಿ ಒಂದು ಬಗೆಯ ಆಸೆ ಮೂಡಿತು. ಅಮ್ಮ, ಅಪ್ಪ ಬಂದಿದ್ದಾರೆ ಅಲ್ವಾ? ಅವರು ಹೇಗಾದರೂ ಇರಲಿ, ನಮ್ಮ ಅಪ್ಪ ಅಲ್ವಾ? ಪ್ಲೀಸ್ ಅಮ್ಮ, ಅವರನ್ನು ಕರೆದುಕೊಂಡು ಬರೋಣ. ಅವರಿಗೆ ತುಂಬ ಹುಷಾರಿಲ್ಲವಂತೆ, ನಾವು ನೋಡಿಕೊಳ್ಳೋಣ, ನಡೆ ಅಮ್ಮ ಎಂದು ಪ್ರತಿಕ್ಷಣವೂ ತಾಯಿಯನ್ನು ಒತ್ತಾಯಿಸತೊಡಗಿದಳು. ಮಗಳ ಕಣ್ಣೀರು ಮತ್ತು ಆಕೆಯ ನಿಷ್ಕಲ್ಮಶ ಪ್ರೀತಿಯ ಮುಂದೆ ಗೋದಾವರಿಯ ಕೋಪ ಕರಗತೊಡಗಿತು. ಕೊನೆಗೆ ಮಗಳ ಹಠಕ್ಕೆ ಮಣಿದ ಗೋದಾವರಿ ತನ್ನ ಮೇಲೆ ನಡೆದ ಎಲ್ಲ ದ್ರೋಹಗಳನ್ನು ಮರೆತು ದೊಡ್ಡ ಗುಣ ತೋರಿದಳು. ಅಸ್ಥಿಪಂಜರದಂತಾಗಿದ್ದ ಪತಿಯನ್ನು ತನ್ನ ಪುಟ್ಟ ಗುಡಿಸಲಿಗೆ ಕರೆತಂದಳು. ಅಂದು ಇವಳನ್ನು ಹೊರಹಾಕಿದವನಿಗೆ ಇಂದು ಅವಳೇ ಆಸರೆಯಾದಳು. ತಾಯಿ ಮತ್ತು ಮಗಳು ಸೇರಿ ನಾಗೇಶ್ವರನಿಗೆ ಮಗುವಿನಂತೆ ಆರೈಕೆ ಮಾಡಿದರು. ಹೊತ್ತಿಗೆ ಸರಿಯಾಗಿ ಗಂಜಿ ನೀಡುವುದು, ಅವನ ಕೊಳಕಾದ ಶರೀರವನ್ನು ಸ್ವಚ್ಛಗೊಳಿಸುವುದು, ನೋವಿನಿಂದ ಆತ ಚೀರಾಡುವಾಗ ಸಮಾಧಾನಪಡಿಸುವುದು. ಗೋದಾವರಿ ತನ್ನ ಬಳಿಯಿದ್ದ ಅಲ್ಪ ಸ್ವಲ್ಪ ಹಣವನ್ನೇ ಕ್ರೋಢೀಕರಿಸಿ ಅವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದಳು. ಆದರೆ ವೈದ್ಯರು ಅಸಹಾಯಕತೆ ವ್ಯಕ್ತಪಡಿಸಿದರು. ಕ್ಯಾನ್ಸರ್ ಅವನ ಶರೀರವನ್ನು ಸಂಪೂರ್ಣವಾಗಿ ಆವರಿಸಿತ್ತು.
ನಾಗೇಶ್ವರ ಎಷ್ಟೊಂದು ನಿಶ್ಶಕ್ತನಾಗಿದ್ದನೆಂದರೆ ಕಣ್ಣು ಬಿಡಲು ಅವನಿಗೆ ಶಕ್ತಿ ಇರಲಿಲ್ಲ. ನಾಗೇಶ್ವರನಿಗೆ ಮಾತು ಹೊರಡುತ್ತಿರಲಿಲ್ಲ. ಆದರೆ ತನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿರುವ ಹೆಂಡತಿ ಮತ್ತು ಮಕ್ಕಳನ್ನು ಕಂಡಾಗ ಅವನ ಕಣ್ಣಿನ ಮೂಲೆಗಳಿಂದ ನೀರು ಹರಿಯುತ್ತಿತ್ತು. ಅಂದು ತಾನು ಅಟ್ಟಹಾಸದಿಂದ ಮೆರೆದಿದ್ದಕ್ಕೆ ಇಂದು ಈ ದೇವತೆಯಂಥ ಹೆಣ್ಣು ಮಕ್ಕಳೇ ತನಗೆ ಅನ್ನ ನೀಡುತ್ತಿರುವುದನ್ನು ಕಂಡು ಆತ ಒಳಗೊಳಗೆ ಕುಸಿದು ಹೋಗಿದ್ದನು. ಆತನಿಗೆ ಕ್ಷಮೆ ಯಾಚಿಸಲು ಶಕ್ತಿ ಇರಲಿಲ್ಲ. ಆದರೆ ಅವನ ಕಣ್ಣೀರು ಪ್ರಾಯಶ್ಚಿತ್ತದ ಕತೆ ಹೇಳುತ್ತಿತ್ತು. ಗೋದಾವರಿ ಈಗ ಪತಿಯನ್ನು ದ್ವೇಷಿಸುತ್ತಿರಲಿಲ್ಲ. ಅವಳು ಮಾಡುತ್ತಿದ್ದದ್ದು ಕೇವಲ ಒಬ್ಬ ಹೆಂಡತಿಯ ಕರ್ತವ್ಯವಲ್ಲ, ಒಬ್ಬ ಮಾನವೀಯತೆಯುಳ್ಳ ಜೀವಿಯ ಅಂತಿಮ ಸೇವೆ. ನಾಗೇಶ್ವರ ಈಗ ಗೋದಾವರಿಯ ಪುಟ್ಟ ಗುಡಿಸಲಿನಲ್ಲಿ ತನ್ನ ಕೊನೆಯ ದಿನಗಳನ್ನು ಕಳೆಯುತ್ತಿದ್ದನು. ಆತನ ಶರೀರ ಕ್ಷೀಣಿಸಿದ್ದರೂ ಅವನ ಮನಸ್ಸಿನಲ್ಲಿ ಪಶ್ಚಾತ್ತಾಪದ ಕಿಚ್ಚು ಪ್ರಬಲವಾಗಿತ್ತು. ಹಳ್ಳಿಯ ದಾರಿಯಲ್ಲಿ ಯಾರೇ ಸಾಗಲಿ, ಚಿಕ್ಕವರಿರಲಿ ಅಥವಾ ದೊಡ್ಡವರಿರಲಿ, ನಾಗೇಶ್ವರ ಅವರನ್ನು ಬಹಳ ಕುತೂಹಲದಿಂದ ಮತ್ತು ಆರ್ದ್ರತೆಯಿಂದ ನೋಡುತ್ತಿದ್ದನು. ತನ್ನನ್ನು ಮಾತನಾಡಿಸಲು ಬಂದವರಿಗೆ ಮಾತು ಹೊರಡದಿದ್ದರೂ ನಡುಗುವ ಕೈಗಳನ್ನು ಜೋಡಿಸಿ ಕೈ ಮುಗಿಯುತ್ತಿದ್ದನು. ಆ ಕೈಮುಗುವಿಕೆಯಲ್ಲಿ ನನ್ನನ್ನು ಕ್ಷಮಿಸಿಬಿಡಿ ಎಂಬ ಬೇಡಿಕೆಯಿತ್ತು. ಅಂದು ಅಹಂಕಾರದಿಂದ ಮೆರೆದವನು ಇಂದು ವಿನಯದ ಮೂರ್ತಿಯಾಗಿದ್ದನು. ತನ್ನ ಹೆಂಡತಿ ಮತ್ತು ಮಕ್ಕಳಿಗೆ ತಾನು ಮಾಡಿದ ಅನ್ಯಾಯದ ನೆನಪು ಅವನನ್ನು ಪ್ರತಿಕ್ಷಣವೂ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೇಯಿಸುತ್ತಿತ್ತು. ಗೋದಾವರಿ ತನಗೆ ನೀಡುತ್ತಿದ್ದ ಒಂದು ತುತ್ತು ಗಂಜಿಯು ಅವನಿಗೆ ಅಮೃತದಂತೆ ಕಂಡರೂ ಅದನ್ನು ಸ್ವೀಕರಿಸಲು ಅವನಿಗೆ ಸಂಕೋಚವಾಗುತ್ತಿತ್ತು. ದಿನ ಕಳೆದಂತೆ ಕ್ಯಾನ್ಸರ್ ಎಂಬ ರಕ್ಕಸ ನಾಗೇಶ್ವರನನ್ನು ಪೂರ್ತಿಯಾಗಿ ಆವರಿಸಿದನು. ಅವನ ಉಸಿರಾಟದ ವೇಗ ಕಡಿಮೆಯಾಯಿತು. ಒಂದು ಸಾಯಂಕಾಲ ಸೂರ್ಯ ಮುಳುಗುವ ಹೊತ್ತಿಗೆ ನಾಗೇಶ್ವರ ಎಲ್ಲ ನೋವುಗಳಿಂದ ಮುಕ್ತಿ ಪಡೆದು ಇಹಲೋಕವನ್ನು ತ್ಯಜಿಸಿದನು. ಗೋದಾವರಿ ಮತ್ತು ಅವಳ ಮಕ್ಕಳು ನಾಗೇಶ್ವರನ ಕೊನೆಯ ಕ್ಷಣದವರೆಗೂ ಅವನನ್ನು ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ನೋಡಿಕೊಂಡರು. ಅಂದು ನಾಗೇಶ್ವರ ಅವರನ್ನು ಬೀದಿಗೆ ತಳ್ಳಿದರೂ ಗೋದಾವರಿ ಮಾತ್ರ ಅವನಿಗೆ ಗೌರವಯುತವಾದ ಬೀಳ್ಕೊಡುಗೆ ನೀಡಿದಳು. ತನ್ನ ಧರ್ಮವನ್ನು ಅವಳು ಮರೆಯಲಿಲ್ಲ. ಧಾರ್ಮಿಕ ವಿಧಿವಿಧಾನಗಳಂತೆ ಆತನ ಕೊನೆಯ ಕರ್ತವ್ಯವನ್ನು ಪೂರೈಸಿದಳು. ಅವನು ಬದುಕಿದ್ದಾಗ ತಪ್ಪು ಮಾಡಿರಬಹುದು, ಆದರೆ ಸತ್ತ ಮೇಲಾದರೂ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಗೋದಾವರಿ ಮತ್ತು ಮಕ್ಕಳು ದೇವರಲ್ಲಿ ಕಣ್ಣೀರು ಹಾಕುತ್ತಾ ಪ್ರಾರ್ಥಿಸಿದರು. ನಾಗೇಶ್ವರನ ನಿರ್ಗಮನದ ನಂತರ ಗೋದಾವರಿಯ ಸಂಪೂರ್ಣ ಗಮನ ಮಕ್ಕಳ ಮೇಲೆ ಕೇಂದ್ರೀಕೃತವಾಯಿತು. ತಂದೆ ಇಲ್ಲದ ಕೊರತೆಯನ್ನು ಮಕ್ಕಳು ಕೂಡ ಕಠಿಣ ಪರಿಶ್ರಮದ ಮೂಲಕ ನೀಗಿಸಿಕೊಂಡರು. ತಾಯಿಯ ಕಣ್ಣೀರು ಮತ್ತು ತ್ಯಾಗವನ್ನು ಕಣ್ಣಾರೆ ಕಂಡಿದ್ದ ಮಕ್ಕಳು ಹಗಲಿರುಳು ವಿದ್ಯಾಭ್ಯಾಸದಲ್ಲಿ ತೊಡಗಿದರು. ಗೋದಾವರಿಯ ಕಷ್ಟದ ಬದುಕಿಗೆ ಪ್ರತಿಫಲವೆಂಬಂತೆ ಮಕ್ಕಳು ಚೆನ್ನಾಗಿ ಓದಿ ಉತ್ತಮ ಸರ್ಕಾರಿ ಹುದ್ದೆಗಳನ್ನು ಅಲಂಕರಿಸಿದರು. ಒಂದು ಕಾಲದಲ್ಲಿ ಯಾರೂ ಇಲ್ಲದೆ ಅನಾಥೆಯಾಗಿ ನಿಂತಿದ್ದ ಗೋದಾವರಿ ಇಂದು ಅಧಿಕಾರದಲ್ಲಿರುವ ಮಕ್ಕಳ ತಾಯಿಯಾಗಿ ಊರಿನಲ್ಲಿ ಗೌರವದಿಂದ ಬದುಕುತ್ತಿದ್ದಾಳೆ. ಅವಳ ಕಣ್ಣೀರು ಇಂದು ಹರ್ಷದ ಹನಿಗಳಾಗಿ ಬದಲಾಗಿವೆ. ಅವಳು ಅಂದು ಧೈರ್ಯದಿಂದ ಕೆಲಸ ಮಾಡದೇ ಹೋಗಿದ್ದರೆ ಇಂದು ಆ ಕುಟುಂಬ ಈ ಸ್ಥಿತಿಯಲ್ಲಿರುತ್ತಿರಲಿಲ್ಲ. ಬದುಕು ನಮಗೆ ಅನೇಕ ಬಾರಿ ಮೋಸ ಮಾಡಬಹುದು, ಆದರೆ ನಾವು ಧರ್ಮದ ಹಾದಿ ಬಿಡಬಾರದು. ದ್ರೋಹ ಮಾಡಿದವರಿಗೆ ಪ್ರೀತಿಯಿಂದಲೇ ಉತ್ತರ ನೀಡಿದ ಗೋದಾವರಿ ಕೊನೆಗೆ ಗೆದ್ದೆ ತೋರಿಸಿದಳು. ಸಮಾಜದ ಚುಚ್ಚು ಮಾತುಗಳು ಅವಳನ್ನು ಅಲುಗಾಡಿಸಲು ಸಾಧ್ಯವಾಗಲಿಲ್ಲ. ಬದಲಿಗೆ ಅವಳನ್ನು ಮತ್ತಷ್ಟು ಗಟ್ಟಿಯಾಗಿಸಿದವು. ಸಹನೆ ಎಂಬುದು ಕಹಿಯಾಗಿದ್ದರೂ ಅದರ ಫಲ ಮಾತ್ರ ಅತ್ಯಂತ ಸಿಹಿಯಾಗಿರುತ್ತದೆ. ವೀಕ್ಷಕರೇ, ನಿಮಗೆ ಈ ಕತೆ ಹೇಗೆನಿಸಿತು? ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಖುಷಿಯಾಗಿರಿ. ಧನ್ಯವಾದಗಳು.